ಗಂಡನ ಮಾತು ಬೇಡ. ಅದು ಅಮೃತವಾಗ್ತದೆ. ಗಂಡ ಕ್ಯಾಕರಿಸಿ ಹೋಗುದ್ರೆ ಅಮೃತ. ನಿಮ್ಗೆ ಚಿಟ್ಟಿ ಹಾಕಿ ಈಗ ತಿನ್ಲಿಕ್ಕೆ ಉಪ್ಪಿಟ್ಟು ಉಪ್ಪಿಟ್ಟ ಮತ್ತೆ ಚಿಟ್ಟಿ ಹಾಕಿ ಬಂತ ಅಂತ. ಹೌದು, ಸಿಟ್ಟು ಮಾಡಬೇಕಿದ್ರೆ ನಾನು ನಿನ್ನ ಗಂಡ ಎನ್ನುವ ಕಾರಣಕ್ಕಾಗಿಯೇ ಸಿಟ್ಟು ಬಂದದ್ದು. ಹೌದಲ್ಲ. ಆದ್ರೆ ಒಂದು ವಿಚಾರ, ನೀವು ಮನೆಯಲ್ಲಿ ಇರದಾಗ ನಿಮ್ಮಲ್ಲಿ ಕೇಳದೆ ಹೋದೆ. ಮನೆಯಲ್ಲಿ ಇಲ್ಲದ್ರೆ ನಾನೇ ವಿದೇಶ ಪ್ರಯಾಣ ಮಾಡಿದ್ದೇನೆ. ಗಂಡ ಸ್ವಾಮಿ, ಮನೆ ಬಿಟ್ಟು ಹೋಗುವವರು ಮತ್ತೆ ಮನೆಗೆ ಯಾವಾಗ ಬರ್ತೀರಂತ ನಾನು ಕಾದು ಕೊಡಬೇಕು. ನಾನು ಬಟ್ಟೆ ಒಗೆದು ನೇರ ಮನೆಗೆ ಬರುದು. ಹೌದು, ಅದನ್ನು ಬಿಟ್ಟು ಆಚೆ ಹೋಗಿ ವ್ಯವಹಾರಗಳಿಗೆ ಗೊತ್ತೇ ಇಲ್ಲ. ನನ್ನ ವ್ಯಾಪ್ತಿಯಲ್ಲಿ ಇಷ್ಟರ ಒಳಗೆ ಹೋಗ್ತೀನಿ. ಇಷ್ಟರ ಒಳಗೆ ನನ್ನ ವ್ಯಾಪ್ತಿ ಅದಕ್ಕಿಂತ ಹೊರಗೋಗಿ ನನಗೆ ಗೊತ್ತೇ ಇಲ್ಲ. ಅದ ಹೌದು. ಆದ್ರೆ ಬೆಳಗ್ಗೆ ಇದ್ದು ನೀವು ಬಟ್ಟೆ ಒಳಗೆ ಹೋಗ್ತೀರಿ, ಮತ್ತೆ ರಾತ್ರಿ ಬಟ್ಟೆ ಹೋಗ್ಬೇಕು. ಅದಲ್ಲ, ಮತ್ತೆ ಮಾಡಿ ಬರುವುದು ಯಾವಾಗ? ಸಂಜೆ ಹೊತ್ತು. ಅಷ್ಟರ ತನಕ ಕಾಯ್ಬೇಕಲ್ವಿ ನಾನು. ಅದಕ್ಕೆ ಗಂಡನಾದವ ಪರ್ವಜರಿಗೆ ಕಾಯುವ ವ್ಯವಧಾನ ನಿನಗಿಲ್ವಾ? ಉಂಟು. ಆದ್ರೆ ಏನ್ ಮಾಡೋಣ, ಅಮ್ಮ ಆದಷ್ಟು ಬೇಗ ಬರ್ಬೇಕಂತ ಹೇಳಿದ್ರು. ನಿನ್ನ ಅಮ್ಮಿ ಏನು ಜೋರಲ್ಲ, ಏನು ಯಮನ್ ಚೀಟಿ ಬಂದಿತ್ತ? ವಾಯ್ದೆ ಆಗಿತ್ತ? ಮತ್ತೆ ಅಷ್ಟಾವಸರದಲ್ಲಿ ಗಂಡನಿಗೆ ಹೇಳದೆ ಹೊರಟು ಬರೋಂತ ನಿನ್ನ ಅಮ್ಮ ಯಾಕೆ ಹೇಳಿದ್ರು? ಹೌದು ಸ್ವಾಮಿ, ನಿಮ್ಮಲ್ಲಿ ಹೇಳಿ ಹೋಗ್ಬೇಕಿತ್ತು, ಆದಷ್ಟು ಬೇಗ ಬರ್ಬೇಕಂತ ಹೇಳಿಕೊಡ್ತಾರೆ. ಅಮ್ಮನಿಗೆ ಹೇಳಿ ಕಳಿಸ್ತಾರೆ ಬೇ ಭಾವನೆ ಅಂತ ಹೇಳಿ. ಅದು ಸರಿ, ವಾತ್ಸಲ್ಯ ಭಾವನೆ ಉಂಟು, ಅಲ್ಲಿ ನಿನಗೆ ಮಾತ್ರ ವಾತ್ಸಲ್ಯ ಭಾವನೆ ಇತ್ತು, ಸರಿ, ನಿನ್ನ ಬಗ್ಗೆ ಪ್ರೀತಿಯೂ ಉಂಟು. ಆದ್ರೆ ನಿನ್ನ ಅಮ್ಮ ಸಾಕಿದ ನಿನ್ನನ್ನು ಒಂದು 12, 13 ವರ್ಷ, ಆಮೇಲೆ ಈಗ 35 ವರ್ಷದಿಂದ ನೀನು ಸಾಕಿ ಅನ್ನ ಕೊಟ್ಟು ನಾನು ಇಷ್ಟೆಲ್ಲ ವ್ಯವಹಾರ ಮಾಡಲಿ. ಹೌದಪ್ಪ, ಅಮ್ಮನಿಗೆ ನೀವು ಸಾಕಿದ್ದೀರ ನೋಡುವಾಗ ಅರ್ಥವಿಸುವುದಕ್ಕೆ ಸಾಧ್ಯವಾಗ್ತದೆ. ನಾನಿಷ್ಟು ಸಪ್ಪರಾಗಿ ಗಿಡ್ಡಾಗಿ ನೀವು ಇಷ್ಟು ಉದ್ದ ಬೆಳೆಸಿದೆ. ಅಮ್ಮನ ಮನೆಯಿಂದ ಬರುವಾಗ ನನಗಿದ್ದು ಗಿಡ್ಡ ಇದ್ದೆ ನೀನು. ಆಗ ನಿನಗೆ 13 ವರ್ಷ ಪ್ರಾಯ. ಗಂಡನ ಮನೆಯಲ್ಲಿ ಒಳ್ಳೆ ಸೌಲಭ್ಯ ಸಿಕ್ತು, ಸರಿ ತಿಂದೆ, ಮಾನಸಿಕ ನೆಮ್ಮದಿ, ಸರಿ ಬೆಳೀತಾ ಹೋದೆ ನೀನು. ಆದ್ದರಿಂದ ನಿನ್ನ ಬೆಳವಣಿಗೆಗೆ ಕಾರಣ ನಾನು, ನಿನ್ನ ಅಪ್ಪ ಅಮ್ಮ ಅಲ್ಲ. ನಿಮ್ಮ ಬೆಳವಣಿಗೆಗೆ ಕಾರಣ ಯಾರು? ನನ್ನ ಬೆಳವಣಿಗೆ ಕಾರಣ ನನ್ನ ಪೂರ್ವಾರ್ಜಿತ ಕರ್ಮ ಇಷ್ಟೇ ದೊಡ್ಡದು. ಆದ್ರೆ ನಾನು ಇಷ್ಟು ದೊಡ್ಡಿದ್ದೇನು, ನನ್ನ ವಯಸ್ಸಿನವರು ಮಾಡಿದ ಕಾರವಾರನ್ನು ನಾನು ಮಾಡಿದ್ದೇನೆ. ಹೌದು ಸ್ವಾಮಿ, ನನ್ನ ಗಂಡ ಹೇಗೆ ಅಂತ ನನಗೆ ಗೊತ್ತುಂಟು. ಆದ್ರೂ ಕೂಡ ಹೆಂಡತಿ ಆದವಳಿಗೆ ಗೊತ್ತಿರ್ಬೇಕು ಗಂಡ ಹೇಗೆ. ನೀನು ಅದೆಲ್ಲ ಬೇಡ, ದೂರದ್ದು ಮಾತಾಡು. ನಾನೀಗ ಪ್ರೀತಿಯ ವ್ಯವಹಾರದಿಂದ ಹೊರಗೆ ಬಂದಿದ್ದೇನೆ. ಹಾಗಂತ ನೀವು ಬರುವುದು ತಡ ಆಗ್ತದಂತ ಯೋಚನೆ ಮಾಡಿಕೊಂಡು ನೇರವಾಗಿ ಹೋದೆ ತಾಯಿ ಮನೆಯಲ್ಲಿ. ಬರ್ಬೇಕಂತ ಯೋಚನೆ ಮಾಡಿಕೊಂಡ ಹೋಗಿ ಪಕ್ಕದ ಮನೆಯ ಗಿರಿಜಮ್ಮನ ಹತ್ರ ಹೇಳೋದಿತ್ತಲ್ಲ, ನಮ್ಮ ಯಜಮಾನ್ರಿಲ್ಲ ಗಿರಿಜಮ್ಮನವರೇ, ಅಂದಾಗ ನೀವು ಸುಧಾರಿಸಿಕೊಳ್ಳಿ, ಅವರಿಗೆ ಈ ಮಾತನ್ನು ಹೇಳಿ. ಯಾರು ನಿನ್ನ ಅಪ್ಪ ಅಂಗನವಾಡಿ ಆಗ್ತಾನ? ಒಂದು ಮುಷ್ಟಿ ಅನ್ನ ಕೇಳ್ಬೋದು ನನ್ನ ನೋಡಿ. ಇವತ್ತು ನಾನಿಲ್ಲ, ನನ್ನ ಬದಲಿಗೆ ನೀವು ಒಂದು ಮುಷ್ಟಿ ಅನ್ನ ಬರೀ ನಮ್ಮ ಯಜಮಾನ್ರಿಗೆ, ಅವರಿಗೆ ವ್ಯವಸ್ಥೆ ಮಾಡಿ ಹೇಳಿ ಹೋಗೋದಿಲ್ಲ. ಪಕ್ಕದ ಮನೆಗೆ ಭಾಗವತರಿದ್ದಲ್ಲ, ಅವ್ರ ಚೀಟಿ ಕೊಂಡು ಹೋಗಿತ್ತಲ್ಲ, ನಮ್ಮ ಯಜಮಾನ್ರನ್ನ ಕೊಡಿ ಅಂತ ಹೇಳಿ. ಹೌದು, ನೀನು ಕೊಟ್ಟಿದ್ದೇ ಇಲ್ಲ, ಗೊತ್ತಿಲ್ಲ, ಅವರನ್ನು ನನ್ನ ಹತ್ರ ಹೇಳಲೇ ಇಲ್ಲ. ಕೊಡಬಹುದಿತ್ತು, ಆದ್ರೆ ಯಾರನ್ನಾದ್ರೂ ಗಂಡನ್ನ ನೋಡುವುದಕ್ಕೆ ನೀವು ಬಿಡ್ತೀರಾ? ಮಾತಾಡ್ಲಿಕ್ಕೆ ಬಿಡ್ತೀರಾ? ನೀವು ಮಾತಾಡ್ಲಿಕ್ಕೆ ಬಿಡಿಲ್ಲ, ಚೀಟಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲಲ್ಲ. ಅವ್ರು ಮುಖ ನೋಡ್ಬೇಕೇ ಬೇಡವಾ? ಅವ್ರ ಹತ್ತಿರಕ್ಕೆ ಹೋಗ್ಬೇಕೇ ಬೇಡವಾ? ಅವ್ರ ಹತ್ರ ಚೀಟಿ ಕೊಡ್ಲಿಕ್ಕೆ ನಿಮಗೆ ವಿಶ್ವಾಸ ಇಲ್ಲ. ಕೈಗೆ ಚೀಟಿ ಕೊಟ್ಟವರನ್ನೇ ಯಾರು ಮದುವೆ ಆಗುತ್ತವರು. ಬೇಸರ ಮಾಡಬೇಡಿ. ಅವರಿಗೆ ಮನೆಗೆ ಬೇಸರ ಆಗ್ತದೆ. 2-3 ದಿನ ಕಳೆದು ಹೋಗಿತ್ತು, ಬೇಸರ ಮಾಡುವುದು ಬೇಡ. ನಿಮ್ಮ ಹೆಂಡತಿ ಅಲ್ಲ, ಸ್ವಲ್ಪ ಇನ್ನೊಮ್ಮೆ ಕೇಳಿ ಹೋಗ್ತೇನೆ. ಹಾಗಾದ್ರೆ ನಿನಗೆ ನನ್ನ ಮನೆಯಲ್ಲಿ ನನಗೆ ಇಷ್ಟು ಬಾರಿ ಹಾಡುವವರಿಗೆ ಎಷ್ಟು ಬಾರಿ
ಹೋಗ್ಬೇಕಾ? ಹೋಗಲೇಬೇಕು. ಬಿಡಿ. ನೀವೇ ದೊಡ್ಡ ಜನ. ನಾನು ದೊಡ್ಡ ಜನವೇ. ಹೌದು. ನನ್ನ ಹೆದರಿಕೆಯಿಂದ ನೋಡಿ ನಿಂತು ಹೋಯ್ತು. ನಿಮ್ಮ ಹೆದರಿಕೆಗೆ ನಿಂತದಲ್ಲ. ನನ್ನ ಸುಂದರ ಗೊತ್ತಾಯ್ತು. ಇಲ್ಲಾಂದ್ರೆ ಏನಾದ್ರು ಹೇಳ್ತೇನೆ ಅನ್ನೋ ಹೆದರಿಕೆ ಉಂಟು. ನೀವು ದೊಡ್ಡ ಜನವಂತ ಯಾಕೆ ಕೇಳಿ? ನಾನು ದೊಡ್ಡ ಜನವೇ. ಯಾಕೆ? ನಾನು ಯಾವ ಸಾಲ ತಗೊಳ್ಳಿಲ್ಲ. ನನಗೆ ಹೆದರಿಕೆ ಇಲ್ಲ. ಯಾವ ಹಂಗಿರಲು ನಾನಿಲ್ಲ. ಸ್ವತಂತ್ರವಾಗಿ ದುಡ್ಡಿದ್ದೇನೆ, ಸ್ವತಂತ್ರವಾಗಿ ಬದುಕಿದ್ದೇನೆ. ಯಾವ ಹಂಗೂ ಇಲ್ಲ. ಆ ವಿಷಯದಲ್ಲಿ ಮಾತಾಡಿದ್ರೆ ಹಂಗಿರುವುದು ದೇವರದ್ದು ಮಾತ್ರ. ಹಾಗಂತ ನಾನು ಎಲ್ಲಿ ಹೋಗ್ಬೇಕು? ಮನೆ ಎಲ್ಲಿಂದ ಬಂದಿದ್ಯಾ ಅಲ್ಲಿಗೆ ಹೋಗುದು. ಮನೆ ಬಿಟ್ಟು ಹೋಗು. ಇದು ನನ್ನ ಮನೆ. ನಿನ್ನ ಅಪ್ಪನ ಮನೆಗೆ ಹೋಗು. ನನ್ನ ಮಾವ ಸತ್ತಾವ. ನೀನು ನಿನ್ನ ಅಪ್ಪನ ಮನೆಗೆ ಹೋಗು. ಹೋಗಿಯೋ ಮಾಡಿ ಯಾಕೆ ಸಾಯಿಸುವುದು? ಸಾಯಲೇಬೇಕು. ಇಂಥ ಹೆಣ್ಣನ್ನು ತಂದವ ಇರಬಾರ್ದು. ಹೋಗಿ. ಸ್ವಾಮಿ, ನಿಮಗೆ ವಿಷಯ ಗೊತ್ತಿಲ್ಲ. ನೀವು ದೊಡ್ಡದಾದ ಮಾತಾಡ್ತಾ ಇದ್ದೀರಲ್ಲ. ಮನೆ ಬಿಟ್ಟು ಹೋದವಳು ಮತ್ತೆ ಹಿಂದಿರುಗಿ ಮನೆಗೆ ಬರಲೇಬಾರದು. ಲೋಕದ ವಿಚಾರ ನಿಮ್ಗೆ ಗೊತ್ತಿಲ್ಲ ಅಂತ ನೀವು ಮಾತಾಡ್ತಾ ಇದ್ದೀರಿ. ಲೋಕಕ್ಕೆ ಬೆಂಕಿ ಕೆಲವರು ಹೇಳ್ತಾರೆ, ಲೋಕ ಹಾಗೆ, ಲೋಕ ಹೀಗೆ, ಸಮಾಜ ಹಾಗೆ ಅಂತೇಳಿ. ನಮ್ಮ ಇದ್ದ ಮನೆಯನ್ನೇ ಸುಧಾರಿಸಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿದ್ದ ಕಸವನ್ನೇ ಗುಡಿಸಲಿಕ್ಕೆ ಆಗುದಿಲ್ಲ. ನಾವು ಲೋಕಕ್ಕೆ ಕೈ ಹಾಕುದು ಯಾಕೆ? ಯಾಕೆ ಗೊತ್ತುಂಟಾ? ಲೋಕವೇ ತಿಳಿದ ವಿಚಾರ ನಿಮ್ಗೆ ಗೊತ್ತಿಲ್ಲ ಅಲ್ಲ ಅಂತ. ಲೋಕದಲ್ಲಿ ನೀನು ತಿಳಿದ ವಿಚಾರ ಏನು? ಲೋಕ ತುಂಬಾ ತಿಳಿದಿರ್ಬೋದು. ಲೋಕದಲ್ಲಿ ನೀತಿಕೊಂಡು ತಿಳಿಯುವ ವಿಚಾರ ಯಾವುದು? ಈಗ ನನ್ನನ್ನು ಬಿಡುದಿಲ್ಲ ಮನೆಗೆ. ಬಿಡುದಿಲ್ಲ. ಮನೆಯ ಕೋಣೆಗೆ ಪ್ರವೇಶ ಇಲ್ಲ. ಅಂಗಳದಲ್ಲಿ ನೀತಿ ಇಷ್ಟು ಗಲಾಟೆ ನಮ್ದು. ಹೌದಾ? ಅಲ್ಲಿಗಿಲ್ಲ ನಿನ್ನ ಪ್ರವೇಶ. ಮನೆಗೆ ಬರಬಾರ್ದು. ನೀವು ಯಾವ ಲೆಕ್ಕ ಸ್ವಾಮಿ? ನೀವು ಲೆಕ್ಕವೇ ಅಲ್ಲ. ಈ ವಿಷಯದಲ್ಲಿ ನೀವು ಲೆಕ್ಕವೇ ಅಲ್ಲ ಅಂತ ಹೇಳಿಲ್ಲ. ಬೇರೆ ಏನು ವ್ಯವಹಾರ ಉಂಟು ಅಂತಾಯ್ತು. ಯಾವುದು? ನಾನು ಯಾವ ಲೆಕ್ಕ ನಿನಗಿಲ್ಲ ಅಂತ ಹೇಳಿದ್ರೆ ಈಗ ಲೆಕ್ಕಕ್ಕೆ ಸಿಕ್ಕಿದವರು ಯಾವ? ಬೇರೆ ಜನ ಬರ್ತಾ ಇದ್ದೀರಾ ಸ್ವಾಮಿ? ಇಷ್ಟು ಹಾರ್ಲಿಕ್ಕೆ ಅವಕಾಶ ಮಾಡಿ ಯಾಕೆ ಕೊಟ್ಟದ್ದು ಅಂತ ಹೇಳಿ ನಾನೇನಾದ್ರು ಹಾರಿ ಹಾರಿ ಎದೆವರು ಸತ್ರೆ ಸಮಸ್ಯೆ ಇಲ್ಲ. ಆ ರೀತಿ ಸೀಕ್ರಿ ಮಾಡ್ಬೇಕೆ ದೇವರು ಅವ್ರನ್ನ ಇಷ್ಟ ಅಷ್ಟು ಹಿಂದೆ ಹಾಕಿದ್ದು. ಇಲ್ಲದ್ರೆ ಇಲ್ಲಿ ಬರ್ತಿದ್ರೆ ಸ್ವಾಮಿ ಅವರ ವಿಷಯ ಹೇಳಿದ್ದಲ್ಲ ನಾನು. ಮತ್ತೆ ಗಂಡ ಲೆಕ್ಕಕ್ಕಿಲ್ಲ ಎನ್ನುವುದರ ಅರ್ಥ ಏನು? ಲೆಕ್ಕಕ್ಕಿಲ್ಲ ಅಂತ ಅಲ್ಲ. ನೀವು ಯಾರ ಬಗ್ಗೆ ತಿಳಿದುಕೊಂಡಿದ್ದೀರಿ? ನಿಮಗೆ ಗೊತ್ತಿಲ್ಲ. ಲೋಕದ ಪ್ರಜ್ಞೆ ನಿಮಗಿಲ್ಲ ಅಂತ ಹೇಳಿದ್ದಾನೆ. ಅಂದ್ರೆ ಲೋಕದ ಪ್ರಜ್ಞೆ ಇಲ್ಲ ನಿನಗೆ ಏನು ಕೇಳುವುದು? ಇದೆ. ನೀವಿಗೆ ನಾನು ಬರುವುದು ಬೇಡ. ಮನೆ ಬಿಟ್ಟು ಹೋದವಳು ಪುನಃ ನನ್ನ ಮನೆಗೆ ಹಿಂದಿರುಗಿ ಬರಬಾರ್ದು. ಇದು ನನ್ನ ಕಟ್ಟಪ್ಪನೆ. ಒಬ್ಬ ಗಂಡನಾಗಿ ಹತ್ಯೆ ಮಾಡಿದೆ ನಾನು. ಹೌದಲ್ಲ? ಹೌದು. ಲೋಕದ ದೇವರು ಯಾರು? ಲೋಕದ ದೇವರು ಲೋಕದಲ್ಲಿ ಇರುವವರು. ಲೋಕದಲ್ಲಿ ಇರುವವರು. ನಾವೆಲ್ಲರೂ ಯಾರನ್ನು ಕೈ ಮುಗಿತಾ ಇದ್ದೇವೆ? ರಾಮದೇವರನ್ನು ದೇವರು ಅಂತ ಹೇಳ್ತಾ ಇದ್ದೇವೆ. ಹೌದಲ್ವೇ? ರಾಮ ದೇವರು. ಶ್ರೀರಾಮಚಂದ್ರ ಲೋಕ ಮಾತೆಯಾದಂತಹ ಜಾನಕಿಯನ್ನು ಮದುವೆ ಆಗಿದ್ದಾನೆ ಅಲ್ವೇ? ಆದ್ದರಿಂದ ಸೀತಾರಾಮ ಅಂತ ಹೆಸರು ಬಂದದ್ದು. ಹೌದು. ಶ್ರೀರಾಮಚಂದ್ರನಿಗೆ ಅಲ್ವೇ ಅವರ ಮಡದಿಯಾದಂತಹ ಜಾನಕಿಯನ್ನು ದುಷ್ಟನಾದಂತಹ ರಾವಣ ಕತ್ತೊಯ್ದ ಬಳಿಕ ನಾನು ನೋಡ್ಲಿಲ್ಲ, ಕತೆ ಕೇಳಿದಲ್ಲ. ಕತ್ತೊಯ್ದ ಬಳಿಕ ಅದೆಷ್ಟೋ ವರ್ಷ ಇದ್ರು. ಮತ್ತೆ ರಾಮ ಸೇರ್ತಿಲ್ವಿ ಮನೆಗೆ. ಅವರಿಗಿಂತಲೂ ದೊಡ್ಡ ಜನವ ನೀವು. ಈಗ ರಾಮನೇ ತನ್ನ ಬಡತಿಯನ್ನು ಸೇರಿಸದಂತೆ ಇವನಿಗಾಗುದಿಲ್ಲ. ಸೀತಾರಾಮ ಆ ಕಥೆಯನ್ನು ನನ್ನ ಹತ್ರ ಹೇಳ್ತಾ ಇದ್ದೀನಿ. ಹೌದು. ರಾಮಚಂದ್ರ ತನ್ನ ಹೆಂಡತಿಯನ್ನು 14 ವರ್ಷ ಬಿಟ್ಟು ಅವಳು ಹೇಗಿದ್ದಾಳೆ ಗೊತ್ತಾಗದೆ ಮತ್ತೆ ಪುನಃ ಕರ್ಕೊಂಡು ಬಂದು ಮನೆಗೆ ಸೇರಿಸಿದಂತೆ. ಏನು ಮಾತಾಡ್ತೀನಿ ನೀನು? ಏನು ರಾಮನಾಗೆ ನಾನು ತಿಳಿದ್ಯಾ? ರಾಮ ಏನೋ ಹೆಡ್ಡ ಇರ್ಬೋದು, ದೇವರಂತ ಲೋಕ ಕೊಂಡಾಡ್ತಾ ಇರ್ಬೋದು. ರಾಮನಾಗೆ ನಾನಲ್ಲ. ರಾಮ ರಾವಣ ಜೊತೆಯಲ್ಲಿ ಹೋದಂತಹ ಹೆಂಡತಿಯನ್ನು ಪುನಃ ಕರೆ ತಂದಿರ್ಬೋದು. ನಾನೇನು ರಾಮನಲ್ಲ, ನಾನು ಕ್ರೋಧನ. ಮನೆ ಹೆಂಡತಿಯನ್ನು ಪುನಃ ಹಿಂದೆ ಕರ್ಕೊಂಡು ಬರುವಷ್ಟು ಹುಂಬ ನಾನಲ್ಲ. ಅವ ಹುಂಬ ಇರ್ಬೋದು. ಹೋಗಿದಲ್ಲಿ ಅಲ್ಲಿ ಏನಾಗಿದೆ ಹೇಗಾಗಿದೆ ಅಂತ ಯಾರಿಗೂ ಗೊತ್ತು. ಆದ್ದರಿಂದ ರಾಮನಾಗೆ ನನ್ನ ದೇಶದ ಅವ ಹೆಡ್ಡ ಜನಗಾಂಪ. ಅವನನ್ನು ನನ್ನನ್ನು ಒಂದೇ ಸಾರಿಗೆ ಸೇರಿಸಲು ಅವನಾಗೆ ನಾನಲ್ಲ. ಇಷ್ಟರವರೆಗೆ ಗಂಟೆ ಮತ್ತೆ ಗೌರವದಲ್ಲಿ ಮಾತಾಡಿದ್ದೇನೆ. ಇಲ್ಲಿ ಅಧಿಕಾರ ನನಗೆ ಕೂಡ ಉಂಟು. ಏನು ಅಧಿಕಾರ? ಹೋಗ್ಬೇಕ ನಾನು? ಏನು ಅಧಿಕಾರ? ಏನು ಹೋಗ್ಬೇಕು? ಅವ ಕರ್ಕೊಂಡು ಬಂದದಲ್ವಾ? ನಾನು ಒಂದು ಹೊರಗೆ ಹಾಕುದು. ನನಗೆ ಕೈ ಇಲ್ವಾ? ನನಗೆ ಕೈ ಇಲ್ವಾ? ಇದು ನಿನ್ನ ಮನೆ ಅನ್ನೋದಕ್ಕೆ ಸಾಕ್ಷಿ. ಇದು ನನ್ನ ಮನೆ. ಹಕ್ಕು ಮಾತ್ರ ನನ್ನ ಅಪ್ಪನ ಹೆಸರಲ್ಲಿ. ಅದು ನನ್ನೊಂದಿಗೆ ಮಾಡ್ತಿದ್ದ ಗೊತ್ತು ನನಗೆ. ಹೇಗೆ ಬೇಕಾದ್ರೆ ನಾನು ಒಪ್ಪಿಗೆ ಪರವಾನಿಗೆ ಕೊಟ್ಟರೆ ಮಾತ್ರ. ಪರವಾನಿಗೆ ಕೊಡುವುದು ನೀವೇ ಅಂತ ನಾನು ಮಾಡ್ತೇನೆ. ಹಾಗಾದ್ರೆ ನಿಮಗೆ ಯಾರ ಬೆಂಬಲ? ನಿಮಗೆ ಯಾರೋ ಹಿರಿಯ ಬೆಂಬಲ ಕೊಡ್ತಾರೆ.
ದುಡ್ಡು. ಯಾಕಂದ್ರೆ ಗಂಡ ಹೊಡಿತಾ ಇದ್ದಾನೆ, ನನಗೆ ಬ್ರಹ್ಮಾಂಡ ಖಂಡಿತ ಮಾಡಿ ಹೀಗೆ ಆಗ್ತದೆ. ಗೊತ್ತಿರಲಿ ಹೇಗೆ ಪಾಪ ನೀವು ಜೋರು ನಿದ್ದೆಲ್ಲಿರುವಾಗ ಅವ್ರು ಹೊಡೆದ ನಿಮ್ಗೆ ಗೊತ್ತಾಗ್ತದೆ. ನೀವು ರಾತ್ರಿ ಆಯ್ತು ಮೂರು ಕಡೆ ಭಾಗವಹಿಸಿದ್ರೆ ಮತ್ತೆ ನಿಮ್ಗೆ ಏನಾದ್ರೂ ಏನು ಗೊತ್ತಾಗ್ತದೆ. ಪಕ್ಷಜ್ಞಾನ ಇದ್ದವರಿಗೆ ಮಾತು. ಈಗ ದೇವರಾಣಿಗೆ ಹೇಳ್ತೇನೆ, ಗಂಡನಿಗಿಂತ ಹೆಂಡತಿ ತೋರ ಇರಬಾರ್ದು. ಯಾವಾಗಲೂ ಹೆಂಡತಿ ಉದ್ದ ಗಂಡ ಗಿದ್ದ ಇಲ್ಲೇ ಅವಸ್ಥೆ ಹೀಗಾಗ್ತದೆ. ಕನಿಷ್ಠ ಪಕ್ಷ ಒಂದಿಷ್ಟಾದ್ರೂ ಗಂಡ ಉದ್ದ ಇರಬೇಕು. ದಯವಿಟ್ಟು ಹೇಳ್ತೇನೆ, ಇಲ್ಲಿ ಯಾರಾದ್ರೂ ಗಂಡಸರು ಇರುವುದೇ ಹೌದಾಗಿದ್ರೆ ಉತ್ತರ ಹೆಂಡತಿಯನ್ನು ಮದುವೆ ಆಗಬೇಡಿ. ಆದ್ರೆ ಜಗಳವನ್ನು ಖಂಡಿತ ಆಡಬೇಡಿ. ಜಗಳ ಆಡಿದ್ರೆ ಹೊಡಿಲಿಕ್ಕೆ ಹೋಗ್ಬೇಡಿ. ಹೊಡಿಲಿಕ್ಕೆ ಹೋದ್ರೆ ಆಗುವುದು ಇದೇ ಸ್ಥಿತಿ. ನಾನಾದ್ರಿಂದ ಈ ಕ್ಷೇತ್ರದಲ್ಲಿ ಇಷ್ಟಾದ್ರೂ ಉಳಿಸಿಕೊಂಡಿದ್ದೇನೆ, ಬೇರೆಯವರಾದ್ರೆ ಏನಾಗ್ತಿದ್ದೇನೋ. ಹಾಗಾದ್ರೆ ಎಣ್ಣೆ ಉಂಟೆ? ಎಣ್ಣೆ ನಮಗೆ ನೀವು ತಗೊಳ್ಳೋದು ಯಾವುದು ಆಗ್ತದೆ? ನಿಮ್ಮನ್ನು ನಮ್ಗೆ ಜಿಲ್ಲೆ ಒಂದೇ ಆಗ್ಬೇಕಂತಲ್ಲ, ನೋವು ನಿವಾರಣ ತೈಲ ತೈಲವಾಗಿತ್ತು.